ಘೃತದೇನು ದಾನ ಅಂತ ತುಪ್ಪವನ್ನು 2 ಪಾತ್ರೆಗಳಿಟ್ಟುಕೊಂಡು ಅದರಲ್ಲಿ ಹಸು ಗವಾಂತರ್ಯಾಮಿ ಗೋಪಾಲಕೃಷ್ಣನನ್ನು ಆವಾಹನೆ ಮಾಡಿ ಒಂದು ದೊಡ್ಡ ಪಾತ್ರದಲ್ಲಿರುವ ಘೃತ ಹಸು ಮತ್ತೊಂದು ಕರು ಅಂತ ಭಾವಿಸಿಕೊಂಡು ತುಪ್ಪವನ್ನು ಅದರಲ್ಲಿ ಗೋಪಾಲಕೃಷ್ಣನನ್ನು ಆವಾಹನೆ ಮಾಡಿ ಅದನ್ನು ದಾನ ಕೊಡೋದು. ಇದಕ್ಕೆ ಘೃತಧೇನು ದಾನ ಅಂತ ಕರೀತಾರೆ. ಅದರಂತೆ ತಿಲಧೇನು ದಾನ, ದೊಡ್ಡ ಎಳ್ಳಿನ ರಾಶಿ ಹಾಕಿ ಹಸುವಿನ ಆಕಾರವನ್ನು ಎಳ್ಳಿನಲ್ಲಿ ಚಿತ್ರಿಸಿ ಮತ್ತೊಂದು ಕರುವಿನ ಆಕಾರದಲ್ಲಿ ಇನ್ನೊಂದು ರಾಶಿ ಎಳ್ಳನ್ನು ಚಿತ್ರಿಸಿ ಅದರಲ್ಲಿ ಗವಾಂತರ್ಯಾಮಿ ಗೋಪಾಲಕೃಷ್ಣನನ್ನು ಆವಾಹನೆ ಮಾಡಿ ಅದನ್ನು ದಾನ ಕೊಡೋದು. ಇದಕ್ಕೆ ತಿಲಧೇನು ದಾನ ಅಂತ ಕರೀತಾರೆ. ಹಾಗೆಯೇ ಜಲಧೇನು ದಾನ ಅಂತ ಒಂದು ದೊಡ್ಡ ಬಿಂದಿಗೆಯಲ್ಲಿ ನೀರು ತುಂಬಿ ಗವಾಂತರ್ಯಾಮಿ ಗೋಪಾಲಕೃಷ್ಣನನ್ನು ಆವಾಹನೆ ಮಾಡಿ ಷೋಡಶೋಪಚಾರ ಪೂಜೆ ಮಾಡಿ ಅದನ್ನು ದಾನ ಕೊಡೋದು. ನೀರಿನಲ್ಲಿ ಗೋವಿನ ಅಂತರ್ಗತ ಗೋಪಾಲಕೃಷ್ಣನನ್ನು ಆವಾಹನೆ ಮಾಡಿ ದಾನ ಕೊಡೋದಕ್ಕೆ ಜಲಧೇನು ದಾನ ಅಂತ ಕರೀತಾರೆ. ಹಾಗೆಯೇ ಕ್ಷೀರಧೇನು ದಾನ ಅಂತ ಇದೇ ರೀತಿ 2 ದೊಡ್ಡ ದೊಡ್ಡ ಪಾತ್ರೆ ಒಂದು ಚಿಕ್ಕ ಪಾತ್ರೆಗಳಲ್ಲಿ ಹಾಲನ್ನು ತುಂಬಿ ಹಾಲಿನಲ್ಲಿ ಗವಾಂತರ್ಯಾಮಿ ಗೋಪಾಲಕೃಷ್ಣನನ್ನು ಆವಾಹನೆ ಮಾಡಿ ದಾನ ಕೊಡೋದು. ಇದಕ್ಕೆ ಕ್ಷೀರಧೇನು ದಾನ ಅಂತಾರೆ. ಹಾಗೆ ಮಧುಧೇನು, ಜೇನುತುಪ್ಪ ದೊಡ್ಡ ಪಾತ್ರೆ ಒಳಗೆ ಜೇನನ್ನು ತುಂಬಿ ಇನ್ನೊಂದು ಚಿಕ್ಕ ಪಾತ್ರೆಯಲ್ಲಿ ಜೇನನ್ನು ತುಂಬಿ ಅದರಲ್ಲಿ ಭಗವಂತನನ್ನು ಗವಾಂತರ್ಯಾಮಿ ಗೋಪಾಲಕೃಷ್ಣನನ್ನು ಆವಾಹನೆ ಮಾಡಿ ದಾನ ಮಾಡ್ತಕ್ಕಂಥದ್ದು. ಅದಕ್ಕೆ ಮಧುಧೇನು ದಾನ ಅಂತ ಕರೀತಾರೆ. ಹಾಗೆ ಶರ್ಕರ ಧೇನು ದಾನ ಮತ್ತು ದಧಿಧೇನು ದಾನ ಅಂಥೇಳಿ ಸಕ್ಕರೆಯ ರಾಶಿಯಲ್ಲಿ ಗವಾಂತರ್ಯಾಮಿ ಗೋಪಾಲಕೃಷ್ಣನನ್ನು ಆವಾಹನೆ ಮಾಡಿ ಕೊಡೋದು. ಹಾಗೆ ಮೊಸರಿನಲ್ಲಿ ಗವಾಂತರ್ಯಾಮಿ ಗೋಪಾಲಕೃಷ್ಣನನ್ನು ಆವಾಹನೆ ಮಾಡಿ ದಾನ ಕೊಡೋದು. ಹೀಗೆ ದಧಿಧೇನು ಅಂತಂತಾರೆ. ಹಾಗೆ ರಸಧೇನು ಅಂಥೇಳಿ ಹಣ್ಣಿನ ರಸ ಅದರಲ್ಲಿ ಧೇನುವನ್ನು ಆವಾಹನೆ ಮಾಡಿ ದಾನ ಕೊಡೋದು. ಹೀಗೆ 10 ವಿಧವಾದ ಧೇನು ದಾನ ಅಂತ ಹೇಳ್ತಾರೆ. ಆನಂತರ ಗೋದಾನವನ್ನು ಕೊಡಬೇಕಾದರೆ ಪ್ರತ್ಯಕ್ಷ ಗೋದಾನ ಕೊಡುವಾಗ ಅದರ ಕೊಂಬು ಅದರ ಗೊರಸು ಇದನ್ನೆಲ್ಲ ನಮ್ಮ ಶಕ್ತಿಯನುಸಾರವಾಗಿ ಅಲಂಕರಿಸಿ ಅದಕ್ಕೆ ವಸ್ತ್ರವನ್ನು ಹಾಕಿ ಕಂಚಿನ ಹಾಲು ಕರೆಯುವ ಪಾತ್ರೆಯನ್ನು ಕೊಟ್ಟು ಗೋಗ್ರಾಸವನ್ನಿಟ್ಟು ಆ ಗೋವಿನಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾ ಲಕ್ಷ್ಮೀ ಸರ್ವಭೂತಾನಾಂ ಸಾಚ ದೇವೇಶು ಅವಸ್ಥಿತ ಧೇನುರೂಪೇಣ ಸಾ ದೇವಿ ಮಮ ಶಾಂತಿಂ ಪ್ರಯಚ್ಛತು. ದೇಹಸ್ಥಾ ಯಾಚ ರುದ್ರಾಣಿ ಶಂಕರಸ್ಯ ಸದಾ ಪ್ರಿಯ ಧೇನುರೂಪೇಣ ಸಾ ದೇವಿ ಮಮ ಪಾಪಂ ವ್ಯಪೋಹತು. ವಿಷ್ಣುವಕ್ಷಸಿ ಯಾ ಲಕ್ಷ್ಮೀ ಸ್ವಾಹಾ ಯಾಚ ವಿಭಾವಸೋ ಚಂದ್ರಾರ್ಕ ವೃಕ್ಷಶಕ್ತಿರ್ಯಾ ಧೇನುರೂಪಾಸ್ತು ಸಾಶ್ರಿಯೇ. ಚತುರ್ಮುಖಸ್ಯ ಯಾ ಲಕ್ಷ್ಮೀ ಧನದಸ್ಯ ಚ ಲಕ್ಷ್ಮೀರ್ಯಾ ಲೋಕಪಾಲಾನಾಂ ಸಾ ಧೇನುರ್ವರದಾಸ್ತು ಮೇ. ಹೀಗೆ ಆ ಗೋವಿನಲ್ಲಿ ಎಲ್ಲ ಲಕ್ಷ್ಮೀದೇವಿಯಿಂದ ಹಿಡಿದುಕೊಂಡು ಎಲ್ಲ ಸ್ತ್ರೀ ಶಕ್ತಿ ದೇವತೆಗಳನ್ನು ಗೋವಿನಲ್ಲಿ ಇದ್ದಾರೆ ಎಂದು ಚಿಂತನೆ ಮಾಡಿಕೊಂಡು ಅಂತಹ ಅನೇಕ ದೇವತೆಗಳ ಸನ್ನಿಧಾನದಿಂದ ಕೂಡಿರತಕ್ಕಂತಹ ಗೋವು ನನಗೆ ನನ್ನ ಕೆಡಕನ್ನು ಪರಿಹಾರ ಮಾಡಿ ಒಳಿತನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಕೊಡ್ತಕ್ಕಂತಹ ಗೋದಾನ. ಸಮಾನಂ ಸರ್ವಧೇನೂನಾಂ ವಿಧಾನಂ ಚ ಏತದೇವ ಹಿ ಸರ್ವಯಜ್ಞ ಫಲಂ ಪ್ರಾಪ್ಯ ನಿರ್ಮಲೋ ಮುಕ್ತಿಮಾಪ್ನುಯಾತ್. ಹೀಗೆ ಗೋವಿನ ದಾನ ಕೊಡೋದರಿಂದ ಎಲ್ಲ ಯಜ್ಞಗಳ ಫಲವನ್ನು ಪಡಿತಾನೆ, ನಿರ್ಮಲನಾಗ್ತಾನೆ, ಅದರಿಂದ ಮುಕ್ತಿಗಳನ್ನು ಪಡಿತಾನೆ ಅಂತ ಹೇಳ್ತಾರೆ. ಆಸನ್ನ ಮೃತ್ಯುನಾದೇಯ ಸವತ್ಸ ಗೌಸ್ತು ಪೂರ್ವವತ್ ಯಮದ್ವಾರೇ ಮಹಾಘೋರೆ ತಪ್ತ ವೈತರಣಿ ನದಿ ತಾನ್ ತರ್ತುಂಚ ದದಾಮ್ಯೇನಾಂ ಕೃಷ್ಣಾಂ ವೈತರಣೀಂಚಗಾಂ. ವೈತರಣಿ ಗೋದಾನ ಅಂತ ಇನ್ನೊಂದಿದೆ. ಮತ್ತು ಅನೇಕ ತರಹದ ಉದ್ದೇಶದಿಂದ ಕೊಡತಕ್ಕ ಗೋದಾನಗಳಿದೆ. ಅದರಲ್ಲಿ ಮರಣೋತ್ತರದಲ್ಲಿ ನಾವು ಯಮದ್ವಾರದಲ್ಲಿ ಯಮ ಲೋಕಕ್ಕೆ ಹೋಗುವಾಗ ಅರ್ಧದಲ್ಲಿ 6 ತಿಂಗಳು ನಾವು ದಾರಿ ಸಾಗಿದ ಮೇಲೆ ವೈತರಣಿ ನದಿ ಅಂತ ಒಂದು ಬರುತ್ತೆ. ಅದಕ್ಕೆ ವೈತರಣಿ ಅಂತ ಯಾಕೆ ಹೆಸರು ಅಂದರೆ ವಿತರಣೆ ಮಾಡಿದವರು ಮಾತ್ರ ದಾಟಕ್ಕೆ ಸಾಧ್ಯ. ವಿತರಣೆ ಅಂದರೆ ದಾನ. ಹಾಗೆ ಗೋದಾನವನ್ನು ಮಾಡಿದವರು ಮಾತ್ರ ಅದನ್ನು ದಾಟಲಿಕ್ಕೆ ಸಾಧ್ಯ. ಅದಕ್ಕೆ ವೈತರಣಿ ನದಿ ಅಂತ ಹೆಸರು ಅದಕ್ಕೆ. ಅದು ಕೇವಲ ರಕ್ತ ಮಾಂಸ ಎಲುಬುಗಳಿಂದ ಕೂಡಿರತಕ್ಕಂತಹ ಕೊತ ಕುದೀತಾ ಇರತಕ್ಕಂತಹ ವೈತರಣಿ ನದಿ. ನಾವು ವೈತರಣಿ ಗೋದಾನವನ್ನು 6ನೇ ತಿಂಗಳಲ್ಲಿ ಏನು ಕೊಡ್ತೇವೆ ಅದರಿಂದ ಅಲ್ಲಿ ಅದನ್ನು ಆ ದಾನ ಕೊಟ್ಟವನ ಅಥವಾ ನಾವು ಯಾರ ಹೆಸರಲ್ಲಿ ದಾನ ಕೊಟ್ಟಿರ್ತೇವೆ ಆ ವ್ಯಕ್ತಿಯನ್ನು ಯಮದೂತ
ಕರ್ಕೊಂಡು ಆ ವೈತರಣಿ ನದಿಯಲ್ಲಿ ಮುಳುಗುತ್ತೆ ಅಂತ. ಕೆಲವೊಮ್ಮೆ ಇದೆ ಅಂತ ಗೊತ್ತಾದಾಗ ಅದಕ್ಕೆ ಪ್ರಾಣ ಉತ್ಕ್ರಮಣ ಆಗಲಿ ಅಂತ ಹೇಳಿ ಕೊಡ್ತಕ್ಕಂಥ ಒಂದು ಗೋದಾನವೂ ಇದೆ. ಹೀಗೆ ಪುತ್ರೋತ್ಸವ ಆದಾಗ ಕೊಡ್ತಕ್ಕಂಥ ಗೋದಾನ ಇದೆ. ವಿವಾಹದ ಸಂದರ್ಭದಲ್ಲಿ ವಿವಾಹಾಂಗವಾಗಿ ಕೊಡ್ತಕ್ಕ ಗೋದಾನಗಳಿದೆ. ಆನಂತರ ಋಣಧೇನು ದಾನ ಅಂತ, ನಾವು ಸಾಲ ಮಾಡಿ ಯಾರಿಗಾದರೂ ತೀರಿಸದೆ ಗೊತ್ತಿಲ್ಲದೆ ಮರೆತು ಹೋಗಿದರೆ ಆ ಋಣ ನಮ್ಮನ್ನು ಬಾಧಿಸಬಾರದು ಅಂಥೇಳಿ ಋಣಧೇನು ದಾನ ಅಂತ ಋಣ ಬಾಧೆಯನ್ನು ಪರಿಹಾರ ಮಾಡಿಕೊಳ್ಳಕ್ಕೆ ಕೊಡ್ತಕ್ಕಂತಹ ಗೋದಾನ. ಹೀಗೆ ನಾನಾ ತರಹದ ಗೋದಾನದ ಕ್ರಮವನ್ನು ಶಾಸ್ತ್ರಗಳಲ್ಲಿ ತಿಳಿಸ್ತಾರೆ. ದ್ರವ್ಯಗಳಲ್ಲಿ ಗವಾಂತರ್ಗತ ಗೋಪಾಲಕೃಷ್ಣನ ಆವಾಹನೆ ಮಾಡಿ ದಾನ ಕೊಡ್ತಕ್ಕಂಥ ಅನೇಕ ವಿಧಾನಗಳನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಎಷ್ಟು ಗೋದಾನ ಕೊಡಬೇಕು ಅದರಲ್ಲೂ ಒಂದು ವಿಶೇಷ ಹೇಳ್ತಾರೆ. ಏಕಾಂ ಗಾಂ ದಶಗುರ್ದದ್ಯಾತ್ ದಶದದ್ಯಾಚ್ಚ ಗೋಷತಿ ಶತಂ ಸಹಸ್ರಗುರ್ದದ್ಯಾತ್ ಸರ್ವೇ ತುಲ್ಯ ಫಲಾಹಿತೆ. 10 ಹಸುಗಳನ್ನು ಸಾಕ್ತಾ ಇರೋನು ಒಂದು ಹಸುವನ್ನು ಒಂದು ದಾನ ಕೊಡಬೇಕು. 100 ಹಸುವನ್ನು ಇಟ್ಟುಕೊಂಡವನು 10 ಹಸುವನ್ನು ದಾನ ಕೊಡಬೇಕು. ಹಾಗೆ 1000 ಹಸುಗಳನ್ನು ಸಂಗ್ರಹ ಮಾಡಿಕೊಂಡವನು 100 ಗೋವನ್ನು ದಾನ ಕೊಡಬೇಕು. ಇವರೆಲ್ಲರಿಗೂ ಸಮಾನವಾದ ಫಲ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ಅಂದರೆ ಅದರ ಅರ್ಥ, ಹಳೆ ಕಾಲದಲ್ಲಿ ಗೋವುಗಳನ್ನು ಸಾಕೋದು ಒಂದು ದೊಡ್ಡ ಪುಣ್ಯದ ಕೆಲಸ ಅನ್ನುವ ಭಾವನೆ ಇತ್ತು. ಮತ್ತು ಅದೊಂದು ಸಂಪದ್ಭರಿತರಾದವರು ಬೇಕಾದಷ್ಟು ಗೋವುಗಳನ್ನು ಸಾಕ್ತಾಯಿದ್ರು. ಅದು ಹಾಲಿಗೋಸ್ಕರ ಗೋವುಗಳನ್ನು ಸಾಕೋದು ಅನ್ನೋ ಉದ್ದೇಶ ಇರಲಿಲ್ಲ. ಹಸುವನ್ನು ಸಾಕೋದು ಒಂದು ದೊಡ್ಡ ಪುಣ್ಯದ ಕೆಲಸ ಅನ್ನೋದು ಒಂದು ಅನುಸಂಧಾನ ಇತ್ತು. ಹೊರತು ಬರೀ ಹಾಲಿಗೋಸ್ಕರ ಹಸುವನ್ನು ಸಾಕೋರು ಅನ್ನೋ ಭಾವನೆ ಇಲ್ಲ. ಈ ಹಾಲಿಗೋಸ್ಕರ ಹಸು ಅಂತ ಅನುಸಂಧಾನ ಬಂದ ಮೇಲೆ ಹಸುವನ್ನು ಸಾಕದೇನೆ ನಮಗೆ ಹಾಲು ಸಿಕ್ಕಿದ ಮೇಲೆ ಹಸುವನ್ನು ಯಾಕೆ ಸಾಕಬೇಕು ಅನ್ನೋ ತರಹದ ಯೋಚನೆ ಬಂತು. ಹಾಗಾಗಿ ಈಗ ಆ ಗೋವುಗಳನ್ನು, ಸಾವಿರಾರು ಗೋವುಗಳನ್ನು ಇಟ್ಕೊಂಡು ಸಾಕುವಂಥ ಒಂದು ವ್ಯವಸ್ಥೆ ಕ್ರಮೇಣ ಕಡಿಮೆ ಆಗಿ ಹೋಯಿತು. ವಿಶೇಷವಾಗಿ ನಮ್ಮ ಕೃಷ್ಣ ಮಠದಲ್ಲಿ, ನೀಲಾವರದಲ್ಲಿ, ಇಂಥ ಕಡೆಗಳಲ್ಲಿ ಹಲವು ಮಹನೀಯರು ನೂರಾರು ಗೋವುಗಳನ್ನು ಇಟ್ಟು ಪೋಷಣೆ ಮಾಡ್ತಾರೆ. ನಾವು ಸ್ವಂತ ಹಸುವನ್ನು ಇಟ್ಟುಕೊಂಡು ಸಾಕೋ ಯೋಗ್ಯತೆ, ಶಕ್ತಿ, ಮನಸ್ಸು ನಮಗಿಲ್ಲದೆ ಹೋದರೆ ಇಂಥ ಪುಣ್ಯ ಸ್ಥಳಗಳಲ್ಲಿ ಗೋವನ್ನು ದಾನವನ್ನು ಕೊಡೋದರಿಂದ ಗೋದಾನದ ಫಲವನ್ನು ನಾವು ಪಡೆಯಬಹುದು ಎಂಬ ಅಂಶವನ್ನು ತಿಳಿಸ್ತಾರೆ. ಬರೀ ಗೋದಾನ ಕೊಟ್ಟರೆ ಸಾಲದು, ಅದಕ್ಕೆ ಗೋಗ್ರಾಸವನ್ನು ಕೊಡಬೇಕು. ಗೋಗ್ರಾಸವನ್ನು ಕೊಟ್ಟು ಶಕ್ತಿ ಇದ್ದವರು ಹೇಳ್ತಾರೆ, ಕೆಲವು ಕಡೆಯಲ್ಲಿ ಶಕ್ತಿ ಇದ್ದವರು 1 ವರ್ಷಕ್ಕಾಗುವಷ್ಟು ಗೋಗ್ರಾಸವನ್ನು ಕೊಡಬೇಕು ಹಸುವಿನ ಜೊತೆಯಲ್ಲಿ ಅಂತ ಹೇಳ್ತಾರೆ. ಅಂತೂ ಆ ಗೋಗ್ರಾಸವನ್ನು ಕೂಡ ಸಮೇತವಾಗಿ ಗೋವನ್ನು ದಾನ ಕೊಡಬೇಕು ಹಾಗೆ ಅಂತ ಹೇಳ್ತಾರೆ. ಅನಂತರ ವಸ್ತ್ರದಾನಾತ್ ಲಭೇದಾಯು ಆರೋಗ್ಯಂ ಸ್ವರ್ಗಮಕ್ಷಯಂ ಧಾನ್ಯ ಗೋಧೂಮ ಕಲಮ ಯವಾದೀನ್ ಸ್ವರ್ಗಭಾಗ್ ದದತ್. ಅಂದರೆ ವಸ್ತ್ರದಾನವನ್ನು ಕೊಡೋದರಿಂದ ಆಯುಷ್ಯ, ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ಧಾನ್ಯಗಳನ್ನು ದಾನ ಕೊಡೋದರಿಂದ ಅವನು ಸ್ವರ್ಗವನ್ನು ಪಡಿತಾನೆ. ಇತ್ಯಾದಿ ಅನೇಕ ದಾನಗಳನ್ನು ಹೇಳ್ತಾ ಬರ್ತಾರೆ. ದಾನದ ಬಗ್ಗೆ ಪ್ರವಚನ ಮಾಡೋದು ಸುಲಭ, ದಾನ ಕೊಡೋದು ಕಷ್ಟ. ಮಾತನಾಡದೆ ದಾನ ಕೊಡೋರು ಶ್ರೋತೃಗಳ ಗುಂಪಿನಲ್ಲಿ ಕೂತಿರ್ತಾರೆ, ದಾನ ಕೊಡದೆ ಮಾತಾಡೋರು ವೇದಿಕೆ ಮೇಲೆ ಕೂತಿರ್ತೇವೆ. ಆದ್ದರಿಂದ ಹಾಗಾಗಬಾರದು. ಆದರೆ ಕೊಡುವವರಿಗೆ ಮಾಹಿತಿಯನ್ನು, ಪುರಾಣಗಳಲ್ಲಿ ಬರುವ ಮಾಹಿತಿಯನ್ನು ತಿಳಿದುಕೊಂಡಾಗ ಇನ್ನಷ್ಟು ಅವರಿಗೆ ದಾನ ಕೊಡುವುದಕ್ಕೆ ಯೋಗ್ಯವಾದ ಒಂದು ಯೋಚನೆಗಳು, ಸ್ಫೂರ್ತಿಗಳು ಬರುವ ಅವಕಾಶಗಳಿರೋದರಿಂದ ಅದನ್ನು ತಿಳಿಸೋದು ಅದು ಅವಶ್ಯ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಅನ್ನದಾನಾತ್ ಪರಂ ನಾಸ್ತಿ ನ ಭೂತಂ ನ ಭವಿಷ್ಯತಿ ಹಸ್ತೇಶ್ವ ರಥದಾನಿ ದಾಸೀದಾಸ ಗೃಹಾಣಿ ಚ ಅನ್ನದಾನಸ ಸರ್ವಾಣಿ ಕಲಾಂ ನಾರಹಂತಿ ಷೋಡಶೀಂ ಅಂತ ಹೇಳ್ತಾರೆ. ಅನ್ನದಾನಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅದನ್ನು ಬೇರೆ ಪುರಾಣಗಳಲ್ಲಿ ವಿವರವಾಗಿ ಹೇಳ್ತಾರೆ. ಅನ್ನದಾನ ಮಾಡಿದ್ರೆ ಅವನು ಆಯುರ್ದಾನ ಮಾಡಿದ ಹಾಗೆ ಅಂತ ಅರ್ಥ. ಯಾಕೆಂದರೆ ಅನ್ನಗತ ಪ್ರಾಣಾಹ ಅಂತಂತಾರೆ. ಅನ್ನದಿಂದಲೇ ನಮ್ಮ ಪ್ರಾಣ ಉಳ್ಕೊಂಡಿರೋದು. ಆದ್ದರಿಂದ ಯಾರು ಅನ್ನವನ್ನು ದಾನ ಕೊಡ್ತಾರೆ ಅವರು ಆಯುರ್ದಾನ ಮಾಡಿದ ಹಾಗಾಗತ್ತೆ ಅನ್ನುವಂಥ ಮಾತು ಬೇರೆ ಪುರಾಣಗಳಲ್ಲಿ ಬರುತ್ತೆ. ಆದ್ದರಿಂದ ಅನ್ನದಾನ ಅನ್ನೋದು ಬಹಳ ಶ್ರೇಷ್ಠ. ಅದರೊಳಗೊಂದು ಸೂಕ್ಷ್ಮ ಹೇಳ್ತಾರೆ, ಸತ್ಪಾತ್ರರಿಗೆ ದಾನ ಕೊಡಬೇಕು ಅನ್ನೋದು ಶಾಸ್ತ್ರದಲ್ಲಿ ಹೇಳ್ತಾರೆ. ಸತ್ಪಾತ್ರರಿಗೆ ದಾನ ಕೊಡಬೇಕು. ದಾನ ಕೊಡೋ ಕ್ರಮಗಳು ಹೇಗೆ ಅನ್ನೋದನ್ನು ಉಪನಿಷತ್ತುಗಳಲ್ಲಿ ಹೇಳ್ತಾರೆ. ಶ್ರದ್ಧಯಾ ದೇಯಂ ಅಶ್ರದ್ಧಯಾ ದೇಯಂ ಹ್ರಿಯಾ ದೇಯಂ ಭಿಯಾ ದೇಯಂ ಸಂವಿದಾ ದೇಯಂ ಅಂತ ನಾನಾ ತರಹದ ಕ್ರಮವನ್ನು ಹೇಳ್ತಾರೆ. ಏನು ಅಂದರೆ ಶ್ರದ್ಧೆಯಿಂದ ದಾನ ಕೊಡಬೇಕು.
ಶ್ರದ್ಧೆಯಿಂದ ದಾನ ಕೊಡೋದು ಅಂದರೆ ಏನರ್ಥ? ದಾನ ಅನ್ನೋದು ಒಂದು ಪವಿತ್ರವಾದ ಭಗವಂತನಿಗೆ ಸಂತೋಷವನ್ನು ಉಂಟು ಮಾಡತಕ್ಕಂತಹ ಪವಿತ್ರ ಧಾರ್ಮಿಕ ವಿಧಿ. ಅದನ್ನು ಕೊಡೋದರಿಂದ ಭಗವದ್ ಅನುಗ್ರಹವಾಗತ್ತೆ ಎಂಬ ಶಾಸ್ತ್ರದ ಮೇಲೆ ನಂಬಿಕೆ ಇಟ್ಟುಕೊಂಡು ದಾನದಿಂದ ಭಗವಂತ ಅನುಗ್ರಹ ಮಾಡ್ತಾನೆ ಅನ್ನುವ ಒಂದು ನಂಬಿಕೆ ಇಟ್ಟುಕೊಂಡು ಕೊಡೋದಾನ. ಕೊಡುವವನಲ್ಲಿ ಭಗವಂತ ನಿಂತು ಕೊಡ್ತಾನೆ, ತೆಗೆದುಕೊಳ್ಳುವವನಲ್ಲಿ ಭಗವಂತ ನಿಂತು ತೆಗೆದುಕೊಳ್ತಾನೆ ಎಂಬ ಎಚ್ಚರಿಕೆ ಇಟ್ಟುಕೊಂಡು ಶ್ರದ್ಧೆಯಿಂದ ಕೊಡ್ತಕ್ಕ ದಾನ. ಶ್ರದ್ಧೆ ಇಲ್ಲ ಅಂತ ಹೇಳಿ ದಾನ ಕೊಡೋದು ನಿಲ್ಲಿಸಬೇಡಿ. ಅಶ್ರದ್ಧಯಾ ದೇಯಂ, ಶ್ರೀಮದ್ ವಾದಿರಾಜರು ಹೇಳ್ತಾರೆ, ಅಶ್ರದ್ಧಯಾಪಿ ದೇಯಮೇವ. ಶ್ರದ್ಧೆ ಇಲ್ಲದೆ ಹೋದರೂ ಚಿಂತೆ ಇಲ್ಲ, ದಾನ ಮಾಡಿರಿ. ಯಾಕೆಂದರೆ ಬರೋ ಜನ್ಮಕ್ಕೆ ನಿಮಗೆ ಬರಬೇಕಲ್ಲ, ಬದುಕಲಿಕ್ಕೆ. ಅದಕ್ಕೋಸ್ಕರ ಶ್ರದ್ಧೆ ಇಲ್ಲದೆ ಹೋದರೂ ಚಿಂತೆ ಇಲ್ಲ, ದಾನ ಮಾಡೋದು ಬಿಡಬೇಡಿ.